ಎಲ್ಲರಿಗೂ ನಮಸ್ಕಾರ. ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇನ್ನು ಯಾರು ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇಂದು ನಾವು ಒಂದು ಕಥೆಯನ್ನು ಕೇಳೋಣ. ಕಥೆಯ ಹೆಸರು ಪ್ರಾಣಿ ಸಾಮ್ರಾಜ್ಯದ ಸೋಲು. ಇದು ಕಾಡಿನಲ್ಲಿ ಒಂದು ಸುಂದರವಾದ ಪ್ರಾಣಿ ಸಾಮ್ರಾಜ್ಯವಾಗಿತ್ತು. ಸಿಂಹವು ರಾಜನಾಗುವ ಬದಲು ಧೈರ್ಯಶಾಲಿ ಮತ್ತು ಕರುಣಾಮಯಿ ಚಿರತೆ ಕಾಡನ್ನು ಆಳುತ್ತಿತ್ತು. ರಾಜ್ಯದಲ್ಲಿ ಸಿಂಹಗಳಿರಲಿಲ್ಲ. ರಾಜ ಚಿರತೆಯ ಆಳ್ವಿಕೆಯಲ್ಲಿ ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ವಾಸಿಸುತ್ತಿದ್ದವು. ಬುದ್ಧಿವಂತ ನರಿ ರಾಜ್ಯದ ಮಂತ್ರಿಯಾಗಿತ್ತು. ರಾಜ ಚಿರತೆ ಯಾವಾಗಲೂ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ತನ್ನ ಸಚಿವರಿಂದ ಸಲಹೆಯನ್ನು ಬಯಸುತ್ತದೆ. ಒಂದು ದಿನ ಚಿರತೆ ಪೊದೆಯ ಬಳಿ ನವಜಾತ ಸಿಂಹ ಮರಿಯನ್ನು ನೋಡಿತು. ಅದು ಮರಿಯನ್ನು ನೋಡಿಕೊಳ್ಳಲು ಬಯಸಿತು ಮತ್ತು ತನ್ನ ಸಲಹೆಯನ್ನು ನೀಡುವಂತೆ ತನ್ನ ಮಂತ್ರಿಯನ್ನು ಕೇಳಿತು. ಬುದ್ಧಿವಂತ ನರಿ ರಾಜನಿಗೆ ಹೇಳಿತು, ಸಿಂಹದ ಮರಿಯನ್ನು ಬೆಳೆಸುವುದು ಬುದ್ಧಿವಂತಿಕೆಯಲ್ಲ. ನಮ್ಮ ರಾಜ್ಯದಲ್ಲಿ ನಾವು ಸಂತೋಷವಾಗಿದ್ದೇವೆ. ಸಿಂಹಗಳು ನಮಗಿಂತ ಹೆಚ್ಚು ಶಕ್ತಿಶಾಲಿಗಳು ಮತ್ತು ಇವು ನಮ್ಮ ಸಂತೋಷದ ಜೀವನಕ್ಕೆ ಹಾನಿಯನ್ನುಂಟು ಮಾಡಬಹುದು. ನೀವು ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ದಯವಿಟ್ಟು ಚೆನ್ನಾಗಿ ಯೋಚಿಸಿ ಎಂದು ಚಿರತೆಗೆ ನರಿಯು ಹೇಳಿತು. ಚಿರತೆ ತನ್ನ ಸೈನಿಕರಿಗೆ ಮರಿಯನ್ನು ತನ್ನ ಸ್ಥಳಕ್ಕೆ ಸಾಗಿಸಲು ಆದೇಶಿಸಿತು ಮತ್ತು ಚಿರತೆಯು ಮಂತ್ರಿಗೆ ಹೇಳಿತು, ಸಿಂಹಮರಿಯು ಕಾಡಿನಲ್ಲಿ ಸಾಯುತ್ತಿರುವುದನ್ನು ನೋಡಿದೆ ಮತ್ತು ಅದನ್ನು ನಮ್ಮ ರಾಜ್ಯದಲ್ಲಿ ನಮ್ಮೊಂದಿಗೆ ಇರಲು ಬಿಡಿ ಎಂದು. ರಾಜನ ಕರುಣಾಮಯಿ ಮಾತುಗಳಿಗೆ ಮಂತ್ರಿ ನರಿ ಸಂತೋಷಪಟ್ಟಿತು, ಆದರೆ ಇನ್ನೂ ಜಾಗರೂಕರಾಗಿರಲು ರಾಜನಿಗೆ ನರಿಯು ಎಚ್ಚರಿಕೆ ನೀಡಿತು. ವರ್ಷಗಳು ಕಳೆದವು ಮತ್ತು ಪುಟ್ಟ ಸಿಂಹದ ಮರಿ ಶಕ್ತಿಯುತ ಯುವ ಸಿಂಹವಾಗಿ ಬೆಳೆಯಿತು. ಸಿಂಹವು ಇಡೀ ಸಾಮ್ರಾಜ್ಯದಲ್ಲಿ ತಾನು ಅತ್ಯಂತ ಶಕ್ತಿಶಾಲಿ ಪ್ರಾಣಿ ಎಂದು ಅರಿತುಕೊಂಡಿತು ಮತ್ತು ಇತರರ ಮೇಲೆ ಪ್ರಾಬಲ್ಯವನ್ನು ಬಯಸಿತು. ಸಿಂಹವು ಪ್ರಾಣಿಗಳಿಗೆ ತನ್ನ ಶಕ್ತಿಯನ್ನು ತೋರಿಸಲು ಸುಂದರವಾದ ಪ್ರಾಣಿ ಸಾಮ್ರಾಜ್ಯವನ್ನು ನಾಶಮಾಡಲು ಪ್ರಾರಂಭಿಸಿತು. ರಾಜ ಚಿರತೆ ಇವೆಲ್ಲವನ್ನೂ ಕೇಳಿತು ಮತ್ತು ಸಿಂಹದ ನಡವಳಿಕೆಯನ್ನು ಕೇಳಿ ನಿಜವಾಗಿಯೂ ಆಘಾತಕ್ಕೊಳಗಾಯಿತು. ನರಿ ತಮ್ಮ ರಾಜ್ಯದಲ್ಲಿ ಎಲ್ಲವನ್ನೂ ಹಾಳುಮಾಡುವ ಮೊದಲು ಸಿಂಹದೊಂದಿಗೆ ಸ್ನೇಹ ಬೆಳೆಸುವಂತೆ ರಾಜನನ್ನು ವಿನಂತಿಸಿತು. ಆದಾಗ್ಯೂ ಸಿಂಹದ ಮೇಲೆ ತುಂಬಾ ಕೋಪಗೊಂಡ ರಾಜ ಚಿರತೆ ಸಿಂಹವನ್ನು ಕೊಲ್ಲಲು ನಿರ್ಧರಿಸಿತು. ಸಿಂಹಗಳು ಸ್ನೇಹಿತರಿಗೆ ಹಾನಿ ಮಾಡುವುದಿಲ್ಲವಾದ್ದರಿಂದ ಸಿಂಹದೊಂದಿಗೆ ಸ್ನೇಹ ಬೆಳೆಸುವಂತೆ ನರಿ ರಾಜನನ್ನು ಬೇಡಿಕೊಂಡಿತು. ದುರದೃಷ್ಟವಶಾತ್ ರಾಜನಾದ ಚಿರತೆಯು ನರಿಯ ಮಾತುಗಳನ್ನು ನಿರ್ಲಕ್ಷಿಸಿತು. ಒಂದು ದಿನ ಸಿಂಹವು ರಾಜ್ಯದ ಒಂದು ಭಾಗವನ್ನು ಕೋರಿತು ಮತ್ತು ರಾಜನಾಗಿ ಕಿರೀಟ ಧರಿಸಲು ಆದೇಶಿಸಿತು. ನರಿ ತನ್ನ ರಾಜ್ಯದ ಒಂದು ಭಾಗವನ್ನು ಪ್ರಾಣಿಗಳೊಂದಿಗೆ ನೀಡುವಂತೆ ರಾಜನನ್ನು ವಿನಂತಿಸಿತು. ರಾಜನಾದ ಚಿರತೆಯು ಕೋಪದಿಂದ ನಿರಾಕರಿಸಿತು ಮತ್ತು ಸಿಂಹವನ್ನು ತಮ್ಮ ರಾಜ್ಯವನ್ನು ತೊರೆಯುವಂತೆ ಒತ್ತಾಯಿಸಿತು. ಕೆಲವು ದಿನಗಳ ನಂತರ ಸಿಂಹವು ದೊಡ್ಡ ಮತ್ತು ಶಕ್ತಿಯುತ ಸಿಂಹಗಳ ಗುಂಪಿನೊಂದಿಗೆ ಬಂದಿತು. ಕ್ರಮೇಣ ಸಿಂಹದ ಗುಂಪು ರಾಜ್ಯವನ್ನು ನಾಶಪಡಿಸಿತು ಮತ್ತು ಎಲ್ಲವನ್ನೂ ತಮ್ಮ ನಿಯಂತ್ರಣಕ್ಕೆ ತಂದಿತು. ನೀತಿ: ನಾವು ಹಿರಿಯರ ಮಾತುಗಳು ಮತ್ತು ಸಲಹೆಗಳನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ನಾವು ಅವರ ಮಾತುಗಳನ್ನು ಎಚ್ಚರಿಕೆಯಿಂದ ಆಲಿಸಬೇಕು ಮತ್ತು ಇದು ಉತ್ತಮ ಸಲಹೆಯಾಗಿದ್ದರೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದಗಳು.